ಗುಪ್ತ ನವರಾತ್ರಿ ಅಂತಿದೆ. ನವರಾತ್ರಿ ಅಂತಂದ್ರೆ ರಾತ್ರಿ ಸಂದರ್ಭದಲ್ಲಿ ಮಾಡತಕ್ಕಂತಹ ಅನುಷ್ಠಾನದ ಪದ್ಧತಿ ಪ್ರೀತಿಯ ಬಂಧುಗಳು. ಯಾರಾದ್ರೂ ಕೂಡ ತಾಂತ್ರಿಕರು ಈ ಪೂಜೆಯನ್ನ ಮಾಡ್ತಾರೆ ಅಂತಂದ್ರೆ ಬಹಳ ಅದ್ಭುತವಾಗಿ ಅನುಷ್ಠಾನ ಮಾಡ್ತಿರ್ತಾರೆ, ಅದೇನು ಅಭ್ಯಂತರವಿಲ್ಲ. ಓಂ ಶ್ರೀ ವರಾಹ ಸಮೇತ ಶ್ರೀ ವಾರಾಹಿ ದೇವ್ಯೈ ನಮೋ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವೇದವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಅಂತಹ ಪ್ರಥಮ ಪೂಜೆಗೆ ಅಧಿಪತಿಯಾಗಿರೋ ಗಣಪನನ್ನ ಪ್ರಾರ್ಥನೆ ಮಾಡೋಣ. ತಿರುಪತಿ ಶ್ರೀನಿವಾಸನ ದರ್ಶನ ಮಾಡುವ ಮುನ್ನ ಆ ವರಾಹ ದೇವರ ದರ್ಶನವನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ಳಿ. ಈ 9 ದಿನಗಳು ಸ್ವಲ್ಪ ನೀವು ಬ್ರಹ್ಮಚರ್ಯವನ್ನ ಪಾಲಿಸುವಂಥದ್ದು, ಸಾಧ್ಯವಾದಷ್ಟು ನಿಮ್ಮಲ್ಲಿರ್ತಕ್ಕಂತಹ ಆ ಆಹಾರ ಪದ್ಧತಿಯನ್ನು ತ್ಯಜಿಸ್ತಾ ಸಾತ್ವಿಕ ಆಹಾರವನ್ನ ಸ್ವೀಕಾರ ಮಾಡಿಕೊಳ್ತಾ, ಇನ್ನೂ ಸಾಧ್ಯವಾದ 9 ದಿನ ಊಟವನ್ನು ಮಾಡಿಕೊಳ್ತಾ ಈ 9 ದಿನಗಳ ಏನಾದರೂ ಮಾಡ್ತೀನಿ ಅಂತಂದ್ರೆ. ಜೈ ಶ್ರೀಮನ್ನಾರಾಯಣ. ನಮೋ ವೆಂಕಟೇಶಾಯ. ನಮಸ್ಕಾರ ಗುರುಗಳೇ, ಒಳಿತಾಗ್ಲಿಪ್ಪ. ಗುಪ್ತ ನವರಾತ್ರಿ ಬಗ್ಗೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಆದರೆ ಗುಪ್ತ ನವರಾತ್ರಿ ಆರಾಧನೆ ಹೇಗೆ ಮಾಡಬೇಕು ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಅರ್ಚಕ ವೃತ್ತಿಯನ್ನು ತುಂಬ ಚೆನ್ನಾಗಿ ಈ ಹರಿಯನ್ನು ಹುಡುಗ ಭಾಳ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದಾನೆ. ಸಣ್ಣ ವಯಸ್ಸಿಂದ ಇಲ್ಲಿ ಬೆಳೆದವ. ಬಹಳ ಅದ್ಭುತವಾಗಿ ಆರಾಧನೆ, ಪೂಜೆ, ಮಂತ್ರ, ಅನುಷ್ಠಾನ ಇವೆಲ್ಲವೂ ಮಾಡ್ತಿರ್ತಾನೆ. ಅತ್ಯಂತ ಅದ್ಭುತವಾಗಿ ವೇದ ಪುರಸ್ಸರ ಮಂತ್ರ ಪುರಸ್ಸರ ಮಾಡ್ಕೊಂಡು ಹೋಗ್ತಾನೆ. ಆದರೆ ಆತನಿಗೊಂದು ಆಕಾಂಕ್ಷೆ ಇತ್ತು. ಅಂದರೆ ತೆಲುಗು ಬಹಳ ಚೆನ್ನಾಗಿ ಮಾತಾಡೋದ್ರಿಂದ ಕನ್ನಡ ಇಲ್ಲಿ ಬಂದ ಮೇಲೆ ಕಲಿತುಕೊಂಡು ಪ್ರಯತ್ನವನ್ನು ಪಡ್ತಿದ್ದಾನೆ. ಬಹಳ ಪ್ರಮುಖವಾಗಿ ಆರಾಧನೆ ಅಂತ ಕೇಳಿದ್ದಾನೆ ನಮ್ಮ ಹುಡುಗ. ಆರಾಧನೆ ಅಂತಂದರೆ ಈ ವಾರಾಹಿ ಗುಪ್ತ ನವರಾತ್ರಿಯ ಬಗ್ಗೆ ನಾನು ಈಗಾಗಲೇ ತಿಳಿಸಿದ್ದೇನೆ. ಈ ಹಿಂದೆ ಕೂಡ ನಾವು ಅದರ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಈ 9 ದಿನಗಳ ಕಾಲ ಮಾಡುವ ಆರಾಧನೆಯ ಬಗ್ಗೆ ನೀವೆಲ್ಲರೂ ತಿಳ್ಕೊಂಡಿರ್ತೀರಿ, ಬಹಳಷ್ಟು ಗಮನಿಸಿರ್ತೀರಿ, ಎಲ್ಲ ತಿಳ್ಕೊಂಡಿರ್ತೀರಿ ಕೂಡ ನೀವು. ಅನೇಕರು ಕೆಲವು ಪುರಾಣಗಳ ಓದಿ ತಿಳ್ಕೊಂಡಿರ್ತೀರಿ, ಇನ್ನು ಕೆಲವರು ಇದೇ ರೀತಿ ವಿಡಿಯೋಗಳನ್ನು ನೋಡಿ ತಿಳ್ಕೊಂಡಿರ್ತೀರಿ. ಆದರೆ ಆರಾಧನೆಯ ಕ್ರಮ ಈಗ ನಮ್ಮ ಹುಡುಗ ಹರಿ ಕೇಳಿರೋದು. ಆರಾಧನೆ ಬಗ್ಗೆ ಮಾತ್ರ ನಾನು ತಿಳಿಸೋ ಪ್ರಯತ್ನ ಮಾಡ್ತೇನೆ. ಪ್ರೀತಿಯ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇದು ಮೊದಲೇ ಗುಪ್ತ ನವರಾತ್ರಿ ಅಂತಿದೆ. ನವರಾತ್ರಿ ಅಂತಂದರೆ ರಾತ್ರಿ ಸಂದರ್ಭದಲ್ಲಿ ಮಾಡತಕ್ಕಂತಹ ಅನುಷ್ಠಾನದ ಪದ್ಧತಿ ಪ್ರೀತಿಯ ಬಂಧುಗಳೇ. ನೀವು ಚೆನ್ನಾಗಿ ಸ್ವಲ್ಪ ಗಮನಿಸಿದ್ರೆ ನೀವು ನಿಧಾನಕ್ಕೆ ನೋಟ್ ದ ಪಾಯಿಂಟ್ 9 ಪಾಯಿಂಟ್ಸನ್ನು ಬರೆದಿಟ್ಕೊಳ್ಳಿ. ನಂಬರ್ 1ನೇದು, ನನ್ನ ಮಕ್ಕಳ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಬೆಳವಣಿಗೆಗಳಾಗಬೇಕು. ನಂಬರ್ 2ನೇದು, ಅದೇ ನಮ್ಮ ಮಕ್ಕಳಿಗೆ ಕಾಲಕ್ಕೆ ಸರಿಯಾಗಿ ಜಾಬ್ ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥ ಯೋಗಗಳನ್ನು ಕರುಣಿಸ್ಕೊಡು. ಮತ್ತು ಅದೇ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥದ್ರ ಬಗ್ಗೆ ಕೂಡ ನೀವು ಅಪ್ಲಿಕೇಶನನ್ನು ವಾರಾಹಿ ದೇವರ ಬಳಿ ಹಾಕ್ಕೋಬೋದು. ನಂತರ ನೀವುಗಳು ಮಾಡಬೇಕಾಗಿರುವಂಥದ್ದು ಬಹಳ ಪ್ರಮುಖವಾಗಿ ಈ ರೀತಿ 9 ಕೂಡ ನಾನೇನು ಹೇಳಬೇಕಾಗಿಲ್ಲ. ನಿಮ್ಮದು ಸಾಲ ಆಗಿರಬಹುದು, ಜಾಗ ತೆಗೆದುಕೊಳ್ಳೋದಾಗಿರಬಹುದು, ಮನೆ ಕಟ್ಟೋದಾಗಿರಬಹುದು, ನಿಮ್ಮ ಕನಸುಗಳು ಏನಿದಾವೋ ನಂಬರ್ 1 ಅಂತ ಮೆನ್ಷನ್ ಮಾಡಿ 9 ಪಾಯಿಂಟ್ಸನ್ನು ಕರೆಕ್ಟಾಗಿ ಬರೆದಿಟ್ಕೊಂಡಿದ್ದು ಆ 9 ಪಾಯಿಂಟನ್ನು ಪ್ರತಿನಿತ್ಯ ನೀವು ಸಂಜೆ ವೇಳೆ ಅಂದರೆ ಸಾಯಂಕಾಲ 6 ಗಂಟೆ ಮೇಲೆ, ನೀವು 7 ಗಂಟೆಗೆ ಮಾಡಿದ್ರಾಗತ್ತೆ, 9 ಗಂಟೆಗೆ ಪೂಜೆ ಮಾಡಿದ್ರೆ ಆಗತ್ತೆ ಈ ದಿನದ ರಾತ್ರಿಯಿಂದ ಪ್ರೀತಿಯ ಬಂಧುಗಳೇ. ಆ ನವರಾತ್ರಿ ಅನ್ನೋದು ಗುಪ್ತ ನವರಾತ್ರಿ. ಅದರಲ್ಲೂ ಕೂಡ ಗುಪ್ತ ನವರಾತ್ರಿ ಕೆಲವೊಂದು ನಾನು ಹೇಳೋ ಹಾಗಿಲ್ಲ. ಅದರ ಹೆಸರೇ ಗುಪ್ತ ಅಂದಮೇಲೆ ಇನ್ನು ತಿಳಿಸೋದು ಹೇಗೆ? ಹಾಗಾಗಿ
ಯಾರಾದರೂ ಕೂಡ ತಾಂತ್ರಿಕರು ಈ ಪೂಜೆಯನ್ನು ಮಾಡ್ತಾರೆ ಅಂತಂದರೆ ಬಹಳ ಅದ್ಭುತವಾಗಿ ಅನುಷ್ಠಾನ ಮಾಡ್ತಿರ್ತಾರೆ, ಅದೇನು ಅಭ್ಯಂತರವಿಲ್ಲ. ಇನ್ನು ನಿಮಗೆ ಆ ತಾಂತ್ರಿಕ ಎಲ್ಲ ಬರೋದಿಲ್ಲ, ಅದಕ್ಕಾಗಿ ನಾನು ಸಿಂಪಲ್ ಆಗಿ ಒಂದು ಮಂತ್ರವನ್ನು ಕೊಟ್ಬಿಡ್ತೇನೆ. ಓಂ ಶ್ರೀ ವರಾಹ ಸಮೇತ ಶ್ರೀ ವಾರಾಹಿ ದೇವ್ಯೈ ನಮೋ ನಮಃ. ಇದೇ ಮಂತ್ರವನ್ನು ನೀವು 12 ಅಂದರೆ 12 ಬಾರಿ ಹೇಳಿಕೊಳ್ಳುವಂಥದ್ದು. ಅಥವಾ ಮತ್ತೊಂದು ನಿಮಗೆ ಆ 12 ನಾಮಗಳನ್ನು 12 ನಾಮಗಳನ್ನು ನಿಮಗೆ ಕೊಡ್ತೇನೆ, ಅದನ್ನು ಪ್ರತಿನಿತ್ಯ ಹೇಳುವಂಥದ್ದು. ಅದೇ ರಿಪೀಟ್ ನೀವು 12ವನ್ನೇ 108 ಸಲ ಹೇಳಬಹುದು. ಇವತ್ತು ರಾತ್ರಿಯೇ ಕುಳಿತುಕೊಂಡು ನೀವೊಂದು ಅಮ್ಮನ ವಿಗ್ರಹವನ್ನು, ನಾವು ಈ ಹಿಂದೆ ನಮ್ಮ ಆಶ್ರಮದಲ್ಲಿ ಮಾಡಿದಾಗ ಪ್ರತಿಯೊಬ್ಬರು ಕೂಡ ವಾರಾಹಿ ಅಮ್ಮನವರ ವಿಗ್ರಹವನ್ನು ಕೊಟ್ಟಿದ್ದೇವೆ. ಅವರೆಲ್ಲರೂ ಕೂಡ ಅಭಿಷೇಕವನ್ನು ಮಾಡಿಕೊಳ್ಳಬಹುದು. ಅಮ್ಮನಿಗೆ ಪ್ರಮುಖವಾಗಿ ನೀವು ಕುಂಕುಮಾರ್ಚನೆಯನ್ನು ದಯವಿಟ್ಟು 9 ದಿನನೂ ಮಾಡಿ. 9 ದಿನ ಕುಂಕುಮಾರ್ಚನೆ ಮಾಡುವ ಮುನ್ನ ಈಗ ಆರಾಧನೆ ಅಂತ ಹೇಳಿದ್ನಲ್ಲ, ಅಷ್ಟನ್ನು ಮಾತ್ರ ನಾನು ನಿಮಗೆ ತಿಳಿಸ್ತೇನೆ ಪ್ರೀತಿ ಬಂಧುಗಳೇ. 2 ಪಂಚಪಾತ್ರೆ ಉದ್ಧರಣೆ ಇಟ್ಕೊಳ್ಳಿ, ಅಥವಾ 2 ಲೋಟ 2 ಸ್ಪೂನ್ ಇಟ್ಕೊಳ್ತಕ್ಕಂಥದ್ದು. ಅದು ಕೂಡ ಈ ಹಿಂದೆ ನೀವು ಯೂಸ್ ಮಾಡಿರಬಾರ್ದು. 2 ಪಂಚಪಾತ್ರೆ ಉದ್ಧರಣೆ ಇಟ್ಟುಕೊಂಡಿದ್ದು ಗಣಪತಿಯ ಒಂದು ಫೋಟೋ ಅಥವಾ ಗಣಪತಿಯ ವಿಗ್ರಹ, ನಂತರ ಅಮ್ಮನವರದೊಂದು ವಾರಾಹಿ ದೇವರದೊಂದು ಫೋಟೋ ಅಥವಾ ವಿಗ್ರಹ. ನಿಮಗೆ ಶಕ್ತಿ ಇತ್ತು ಅಂತಂದರೆ ಆ ಒಂದು ಫೋಟೋಗೆ ದೊಡ್ಡ ಮಟ್ಟದಲ್ಲಿ ಅಲಂಕಾರ ಮಾಡಿಕೊಳ್ಳಿ, ಅಥವಾ ಒಂದೇ ಒಂದು ಹೂವು ಬಿಂದು ತುಳಿಸಿ ಇಂದಿರಾರಮಣಿಗೆ ಅರ್ಪಿತ ಅಂದರೆ ಆಕೆ ತೃಪ್ತಳಾಗ್ತಾಳೆ. ಆ ಭಾವನೆಯಿಂದ ನೀವು ಮಾಡಬೇಕಾದ್ರೆ ಯಾರೀಗ ಆರಾಧನೆ ಮಾಡ್ತೀರೋ ಅವರಿಗೆ ಇದು ಅಪ್ಲೈ ಆಗುವಂಥದ್ದು ಪ್ರೀತಿಯ ಬಂಧುಗಳೇ. ಮೊದಲು ನೀವು ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾನು ಮಾಡುವ ಈ ಪೂಜೆಯಲ್ಲಿ ಯಾವುದೇ ತರಹದ ವಿಘ್ನಗಳು ಬಾರದ ಹಾಗೆ ನಿರ್ವಿಘ್ನವಾಗಿ ಸಂಪನ್ನ ಮಾಡಿಕೊಡು ಈ ಒಂದು ಪೂಜೆ ಏನಂತ ಗಣಪತಿಯಲ್ಲಿ ನೀವು ಪ್ರಾರ್ಥನೆ ಮಾಡುವಂಥದ್ದು. ವೇದವ್ಯಾಸ ವಿರಚಿತ ಸಾಮಗಾನ ಶುಶ್ರುತಿ ಸಕಲ ವಿದ್ಯಾ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿ. ಅಂತಹ ಪ್ರಥಮ ಪೂಜೆಗೆ ಅಧಿಪತಿಯಾಗಿರೋ ಗಣಪನನ್ನು ಪ್ರಾರ್ಥನೆ ಮಾಡೋದು. ಈ ಪ್ರಾರ್ಥನೆ ಆದ ನಂತರವೇ ನೀವು ತಕ್ಷಣ ಏನು ಮಾಡಬೇಕು ಗೊತ್ತಾ? ಆಚಮನ ಮಾಡಬೇಕು. ಆಚಮನ ಮಾಡಬೇಕು ಅಂತಂದರೆ 1 ಲೋಟದಲ್ಲಿ ಇರ್ತಕ್ಕಂತಹ ಪಂಚಪಾತ್ರೆ ಉದ್ಧರಣೆ ಅಂತ ತಿಳಿದುಕೊಂಡು, ಅಥವಾ ಸ್ಪೂನ್ ಕೂಡ ತೆಗೆದುಕೊಂಡು ನೀರು ಹಾಕೊಳ್ಳೋದು. ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಶ್ರೀ ಗೋವಿಂದಾಯ ನಮಃ. ನಂತರ ಅದೇ ಕೈಯನ್ನು ತೊಳೆದುಕೊಳ್ಳೋದು, 1 ಸ್ಪೂನ್ ಹಾಕಿ ಅಲ್ಲೊಂದು ಖರ್ಚು ಇಟ್ಕೊಂಡು ತೊಳ್ಕೊಳ್ಳುವಂಥದ್ದು. ಅದಾದ ನಂತರ ಮತ್ತು ಪುನಃ ಪೂಜೆಯನ್ನು ಗಣಪತಿ ಪೂಜೆಯನ್ನು ಮಾಡುವಂಥದ್ದು. ಈಗ ನೀವು ಮಂತ್ರ ಹೇಳಿದ್ರಲ್ಲ, ಅದೇ ಮಂತ್ರವನ್ನು ನಿಧಾನಕ್ಕೆ ತುಂಬ ನಮಗೆ ಗೊತ್ತಿಲ್ಲ ಗುರುಗಳೇ ಅಂತಂದರೆ ಓಂ ವಿನಾಯಕಾಯ ನಮಃ, ಓಂ ವಿನಾಯಕಾಯ ನಮಃ, ಓಂ ವಿನಾಯಕನ ಮತ್ತೆ ಹೇಳಿಕೊಳ್ಳುತ್ತಾ ಆ ಒಂದು ಗಣಪತಿಗೆ ನೀವು ಅರಿಶಿನ ಕುಂಕುಮವನ್ನು ಧೂಪದೀಪವನ್ನು 2 ಕಡೆ ನೀವು ದೀಪಗಳು ಇಟ್ಟಿರ್ತೀರಿ, ಆ ದೀಪಗಳು ಕೂಡ ಅರಿಶಿನ ಕುಂಕುಮ ಇರ್ತಕ್ಕಂತಹದ್ದು ಧೂಪದೀಪವನ್ನು ಬೆಳಗುವಂಥದ್ದು ಪ್ರೀತಿ ಬಂತು. ಇದು ನಾವು ಈಗ ವಾರಾಹಿ ಅಮ್ಮನನ್ನು ಆರಾಧನೆ ಮಾಡುವ ಮುನ್ನ ಗಣಪತಿಗೆ ನಾವು ನಮಿಸುವಂಥದ್ದು. ಇದಾದ ಮೇಲೆ ಆ ಒಂದು ಫೋಟೋಗೆ ಮತ್ತು ನೀವು ಅಲಂಕಾರ ಮಾಡುವಂಥದ್ದು, ಅರಿಶಿನ ಕುಂಕುಮ ಇಡುತ್ತಾ ಇನ್ನು ಧೂಪದೀಪವನ್ನು ಈಗ ನಾನು ಹೇಳ್ತೀನಲ್ಲ ಆ ಒಂದು ವಾರಾಹಿ ದೇವಿಯ 12 ನಾಮ. ಯಾರಿಗಾದರೂ ಅಷ್ಟೋತ್ತರ ಶತನಾಮ ಹೇಳಕ್ಕೆ ಆಗುತ್ತೆ ಖುಷಿಯಿಂದ ಅಂತಂದರೆ ತಪ್ಪಿಲ್ಲದೆ 100ಕ್ಕೆ 100 ನೀವು ಹೇಳಬಹುದು, ಆನಂದವಾಗಿ ಹೇಳ್ತಾ ಬನ್ನಿ. ಆಮೇಲೆ ವಾರಾಹಿ ಅಷ್ಟಕ ಅಂತಿದೆ, ಅದಂತೂ ಅದ್ಭುತವಾಗಿರತಕ್ಕಂತಹದ್ದು. ಅಷ್ಟ ಕಷ್ಟಗಳನ್ನು ಹೋಗಲಾಡಿಸ್ತಕ್ಕಂತಹದ್ದು ದಂಡನಾಥ. ಮೇಯ್ನ್ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದಂತಂದರೆ ನಿಮಗೆ ಶಕ್ತಿಯನ್ನು ಕೊಡ್ತಾಳೆ. ಯುದ್ಧಕ್ಕೆ ಹೋಗಬೇಕಾದ್ರೂ ಒಂದು ಸೈನ್ಯವನ್ನು ಕೊಡ್ತಾಳೆ, ಸನ್ನದ್ಧಕ್ಕೆ ಹೋಗಬೇಕಾದ್ರೂ ಒಂದು ಸೈನ್ಯವನ್ನು ಕೊಡ್ತಾಳೆ. ಯಾಕೆ ಅಂತಂದರೆ ಕಾಶಿಯಲ್ಲಿ ಯಾರು ಆ ವಾರಾಹಿ ಅಮ್ಮನನ್ನು ನೋಡಿರ್ತೀರೋ ಆ ಕಾಶಿಯ ಕ್ಷೇತ್ರವನ್ನು ಕಾಪಾಡ್ತಕ್ಕಂತಹದ್ದು ಆ ವಾರಾಹಿ ಅಂಥವರು. ನಂತರ ತಿರುಪತಿ ಶ್ರೀನಿವಾಸನ ದರ್ಶನ ಮಾಡುವ ಮುನ್ನ ಆ ವರಾಹ ದೇವರ ದರ್ಶನವನ್ನು ಒಮ್ಮೆ ಸ್ಮರಣೆ ಮಾಡಿಕೊಳ್ಳಿ. ಈಗ ನಾನು ಮತ್ತು ನಿಮಗೆ ಜ್ಞಾಪಕ ಮಾಡ್ತೀನಿ, ನೀವು ಪೂಜೆ ಕುಳಿತುಕೊಂಡ್ರೆ ತಿರುಪತಿಯಲ್ಲಿರತಕ್ಕಂತಹ ಆ 7 ಬೆಟ್ಟಗಳಿಗೆ ಒಡೆಯನಾಗಿರತಕ್ಕಂತಹ ಮಹಾನುಭಾವನಾಗಿರುವ ವರಾಹ ದೇವರ ಸ್ಮರಣೆ 1ನೇದು. ಅದೇ ಯಾರೆಲ್ಲ ಕೂಡ ಕಾಶಿಗೆ ಹೋಗಿರುತ್ತೀರೋ ವಾರಾಹಿ ಅಮ್ಮನ ದರ್ಶನವನ್ನು ನೀವು ಮಾನಸಿಕವಾಗಿ ಮಾಡಿಕೊಳ್ಳೋದು. ತಾಯಿ ಮಹಾನುಭಾವ, ನಾನು ತಿರುಪತಿಗೆ ಬರಲಿಕ್ಕೆ ಆಗಲಿಲ್ಲ, ನಾನು ಕಾಶಿಗೆ ಬರಲಿಕ್ಕೆ ಆಗಲಿಲ್ಲ, ಈ 9 ದಿನಗಳ ಕಾಲ ಇಲ್ಲೇ ಮನೆಯಲ್ಲೇ ಕುಳಿತು ನಿಮ್ಮನ್ನು ಆರಾಧನೆ ಮಾಡುತ್ತೀನಿ ಅಂತ ಹೇಳಿ ಕ್ಷಮಾಪಣವನ್ನು ಹೇಳಿಕೊಳ್ಳುತ್ತಾ ನೀವು ಮಂತ್ರ ಪುಷ್ಪದೊಂದಿಗೆ ಆ ಅಮ್ಮನನ್ನು ಆರಾಧನೆ ಮಾಡತಕ್ಕಂಥ ವಿಧಾನ. ಭಕ್ತಿಗೆ ಮಾತ್ರ ನೀವಿಲ್ಲಿ ಪ್ರಾಧಾನ್ಯತೆ ಕೊಡತಕ್ಕ, ಇನ್ನೆಲ್ಲವೂ ಕೂಡ ಗೌಣ. ನೀವೇನೇ ಮಾಡಿದರೂ ಕೂಡ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು. ಅದಕ್ಕಾಗಿ ಎಲ್ಲವೂ ಕೂಡ ಅವಳದ್ದೇ. ಆದ್ದರಿಂದ ನೀವು ಏನು ಕೊಟ್ಟರೆ ಆಕೆ ತೃಪ್ತಳಾಗ್ತಾಳೆ ಅಂದರೆ ಭಕ್ತಿಯಿಂದ ಸಮರ್ಪಣೆ ಮಾಡಿದ್ರೆ ಮಾತ್ರ ತೃಪ್ತಳಾಗ್ತಾಳೆ. ಅಂತಹ ಶ್ರದ್ಧೆ ಭಕ್ತಿಯಿಂದ
ಆ ವರಾಹ ಸಮೇತ ವಾರಾಹಿ ದೇವಿಯೈ ನಮೋ ನಮಃ ಅನ್ನೋ ಮಂತ್ರವನ್ನೇ ನೀವು 108 ಸಲ ಹೇಳ್ಕೊಂಡು ಕೂಡ ಪೂಜೆಯನ್ನು ಮಾಡಬಹುದು. ಆ ಒಂದು ಫೋಟೋ ಇಟ್ಟುಕೊಂಡು ಆರಾಧನೆ ಮಾಡೋದು, ಧೂಪ ದೀಪವನ್ನು ಹಾಕುವಂಥದ್ದು. ಇಲ್ಲಿ ಸ್ವಲ್ಪ ಪ್ರಧಾನವಾಗಿ ಸಾಂಬ್ರಾಣಿಯನ್ನು ಹಾಕುವಂಥದ್ದು ಪ್ರೀತಿಯ ಬಂಧುಗಳೇ. ನೀವು ಊದುಕಡ್ಡಿ ಮಾಡ್ತೀರಿ, ಅದರ ಜೊತೆಗೆ ವ್ಯವಸ್ಥೆ ಮಾಡಿಕೊಳ್ಳಿ. ನೀವು ಈ 9 ದಿನಗಳ ಕಾಲ ಸಾಂಬ್ರಾಣಿಗೆ ಬಹಳ ಮಹತ್ವ ಕೊಡ್ತಾಳೆ ವಾರಾಹಿ. ಮನೆಯಲ್ಲಿ ತುಂಬ ಘಮಘಮ ಅಂತಕ್ಕಂಥ ಸುವಾಸನೆ ಬೀರುತ್ತಿರಬೇಕು. ನಿಮ್ಮ ಬದುಕಲ್ಲಿರ್ತಕ್ಕಂಥ ಅನೇಕ ದುರ್ವಾಸನೆಗಳನ್ನು ದೂರ ಮಾಡ್ತಾ ಸುವಾಸನಿಕ್ತವಾಗಿರೋ ಸಂಪತ್ತನ್ನು ಸಂಪದ್ಭರಿತವಾಗಿ ಸಂಪನ್ನವಾಗಿ ಆಕೆ ನಿಮಗೆ ದಯಪಾಲಿಸ್ತಾಳೆ ಪ್ರೀತಿಯ ಬಂಧುಗಳೇ. ಇದು ವಾರಾಹಿ ಅಮ್ಮನ ಕೃಪೆಯಾಗಿರುತ್ತೆ. ಈ ಗುಪ್ತ ನವರಾತ್ರಿ ಎಂದು ನೀವೇನಾದರೂ ಮಾಡ್ತೀನಿ ಅಂತಂದರೆ ನಿಮಗೆ ವ್ಯವಹಾರ ವಶೀಕರಣ, ವ್ಯಾಪಾರ ವಶೀಕರಣ, ಧನ ವಶೀಕರಣ, ಧಾನ್ಯ ವಶೀಕರಣ, ರಾಜ ವಶೀಕರಣ, ರಾಷ್ಟ್ರ ವಶೀಕರಣ, ಅಂತಾರಾಷ್ಟ್ರ ವಶೀಕರಣ, ಶತ್ರು ವಶೀಕರಣ, ಮಿತ್ರ ವಶೀಕರಣ, ಭ್ರಾತೃ ವಶೀಕರಣ, ಇನ್ನೂ ಬಹಳಷ್ಟಿದೆ. ಏನು ಬೇಕೋ ಎಲ್ಲವೂ ಕೂಡ ಮನಸ್ಸಿಗೆ ಹಾಕ್ಕೊಂಡ್ರೆ ತಕ್ಷಣ ದಯಪಾಲಿಸ್ತಕ್ಕಂತಹದ್ದು, ಬಹಳಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ, ನಿಮಗೆ ಎಲ್ಲದರಲ್ಲೂ ಕೂಡ ಶಕ್ತಿಯನ್ನು ಕೊಡ್ತಾಳಂತೆ. ನಿಮಗೆ ಯಥೇಚ್ಛವಾಗಿ ದುಡಿಲಿಕ್ಕೆ ಶಕ್ತಿ ಕೊಡ್ತಾಳಂತೆ. ಆ ದುಡಿಮೆಯಲ್ಲಿ ಕೂಡ ಎಲ್ಲೂ ತೊಂದರೆ ಆಗದಾಗ ಶಕ್ತಿ ಕೊಡ್ತಾಳಂತೆ. ಅಂತಹ ವಾರಾಹಿ ದೇವಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಪ್ರೀತಿಯ ಬಂಧುಗಳೇ. ಈ 9 ದಿನಗಳು ಸ್ವಲ್ಪ ನೀವು ಬ್ರಹ್ಮಚರ್ಯವನ್ನು ಪಾಲಿಸುವಂಥದ್ದು, ಸಾಧ್ಯವಾದಷ್ಟು ನಿಮ್ಮಲ್ಲಿರ್ತಕ್ಕಂತಹ ಆ ಆಹಾರ ಪದ್ಧತಿಯನ್ನು ತ್ಯಜಿಸ್ತಾ ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿಕೊಳ್ತಾ, ಇನ್ನೂ ಸಾಧ್ಯವಾದರೆ ಒಪ್ಪತ್ತಿನ ಊಟವನ್ನು ಮಾಡಿಕೊಳ್ತಾ ಈ 9 ದಿನಗಳ ಏನಾದರೂ ಮಾಡ್ತೀನಿ ಅಂತಂದರೆ, ನೀವು ಶರನ್ನವರಾತ್ರಿ ಮಾಡ್ತೀರಲ್ಲ, 100 ಶರನ್ನವರಾತ್ರಿಗೂ ಈ ಒಂದೇ ಒಂದು ಗುಪ್ತ ನವರಾತ್ರಿ ಸಮ ಆಗುತ್ತೆ ನೀವೇನಾದರೂ ಮಾಡಿದ್ರೆ. ಅಂದರೆ ತುಂಬ ಜನಕ್ಕೆ ಹೇಳಿಕೊಂಡು ಮಾಡಬೇಕಾಗಿಲ್ಲ. ಇದು ಮೊದಲೇ ಗುಪ್ತ ಅಂತ ಹೇಳ್ತಾ ಇದೆ. ಆ ಗುಪ್ತ ಅನ್ನೋದು ಸೀಕ್ರೆಟ್. ಹಾಗೆ ನೀವೊಬ್ಬರೇ ದೇವರ ಮನೆಯಲ್ಲಿ ಕುಳಿತುಕೊಂಡು ಅಥವಾ ಅದಕ್ಕೆ ಅಂತ ನಿಮ್ಮದೊಂದು ರೂಮ್, ಒಂದು ಕೋಣೆಯನ್ನು ವ್ಯವಸ್ಥೆ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಶುಚಿರ್ಭೂತರಾಗಿ ಮಾಡಿಕೊಳ್ತೀನಿ ಅಂತಂದರೆ ಅತ್ಯಂತ ಅದ್ಭುತಗಳು ಜರುಗಿಬಿಡುತ್ತವೆ ಈ 9 ದಿನಗಳ ಕಾಲ ಪ್ರೀತಿಯ ಬಂಧುಗಳೇ. ಮೊದಲೇ ಈ ಆಷಾಢ ಮಾಸ ತಿಳಿಸುವಾಗ ನಾನು ನಿಮಗೆ ಹೇಳಿದ್ದೇನೆ, ಪುನರ್ಜೀವನವನ್ನು ಕೊಡ್ತಕ್ಕಂಥದ್ದು ಈ ಪ್ರಕೃತಿ ನಮಗೆ. ಅದಕ್ಕಾಗಿ ನೀವೇನಾದರೂ ಈ ನವರಾತ್ರಿಯಲ್ಲಿ ಮಾಡ್ತೀನಿ ಅನ್ನೋದಾದರೆ, ಇನ್ನು ಬಹಳ ಪ್ರಧಾನವಾಗಿ ಅಮ್ಮನ ಫೋಟೋ ಹೇಳುತ್ತೇನೆ, ಯಾವುದಾದ್ರೂ ತೆಗೆದುಕೊಳ್ಳಿ ನಿಮಗೆ ಸಿಗುತ್ತೆ ಅಂತಂದರೆ, ಹಸಿರು ಬಣ್ಣದ ಸೀರೆ ಇರತಕ್ಕಂತಹದ್ದನ್ನು, ಹಸಿರು ಇಂಡಿಕೇಶನ್ ನಿಮಗೆ ಬೆಳವಣಿಗೆ ಇಂಡಿಕೇಶನ್ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಎಲ್ಲದರಲ್ಲೂ ಕೂಡ ಬೆಳವಣಿಗೆಗಳ ಮಹಾಪೂರ ಹರಿದು ಬರತಕ್ಕಂತಹ ಸಾಂಕೇತಿಕವಾಗಿರ್ತಕ್ಕಂಥ ಫೋಟೋ, ಅದು ನನ್ನ ಪ್ರೀತಿಯ ಬಂಧುಗಳೇ. ಇಲ್ಲಿ ಪ್ರಧಾನವಾಗಿ ಅಮ್ಮನಿಗೆ ನೈವೇದ್ಯ ಅಂತ ಮಾಡೋದಾದರೆ, ಬೆಲ್ಲದಿಂದ ಮಾಡಿರತಕ್ಕಂತಹ ಯಾವುದಾದ್ರೂ ಪದಾರ್ಥ ಸರಿಗೆ ಅತ್ಯಂತ ಅದ್ಭುತ. ಅದರ ಜೊತೆಗೆ ಬೆಲ್ಲದ ಪಾನಕವನ್ನು ಮಾಡುವಂಥದ್ದು ನೈವೇದ್ಯ ಅಮ್ಮನಿಗೆ. ಸಾಂಬ್ರಾಣಿ, ಬೆಲ್ಲದ ಪಾನಕ ಇವೆರಡು ಪ್ರಧಾನವಾಗಿರ್ತವೆ. ಇನ್ನು ತಾಂಬೂಲ ಆಗಿರಬಹುದು, ಪಂಚಫಲಗಳಾಗಿರಬಹುದು, ಅಥವಾ ನೀವೇ ಪ್ರತಿನಿತ್ಯ ನಾನು ಹೋಳಿಗೆ ಮಾಡ್ತೀನಿ ಗುರುಗಳೇ ಅಂತಂದರೆ, ಅಥವಾ ಪ್ರತಿನಿತ್ಯ ನಾನು ಒಂದೊಂದು ಖಾದ್ಯವನ್ನು ತಯಾರು ಮಾಡ್ತೇನೆ ಅಂತಂದರೆ, ನೀವು ಯಾವುದೇ ತರಹದ ನೈವೇದ್ಯ ಮಾಡೋದು ಪ್ರಧಾನ, ಆದರೆ ಬೆಲ್ಲ ಇಲ್ಲಿ ಇರಲೇಬೇಕು. ಇದಕ್ಕಿಂತಲೂ ಪ್ರಮುಖವಾಗಿರೋ ಘಟ್ಟ ಅಂತಂದರೆ, ನಿಮ್ಮ ಕಾಮ್ಯಾರ್ಥ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತಂದರೆ, ನಿಮ್ಮ ಕಾಮನೆ ಈಡೇರಲೇಬೇಕು ಅಂತಂದರೆ, ಕೆಂಪು ವಸ್ತ್ರದಲ್ಲಿ ಒಂದು ಬೆಲ್ಲದ ಉಂಡೆಯನ್ನು ಇವತ್ತು ಕಟ್ಟುವಂಥದ್ದು. ಒಂದು ದಿನಕ್ಕೆ ಒಂದು ಬೆಲ್ಲದ ಉಂಡೆ, ನಾಳೆ ದಿನಕ್ಕೆ ಒಂದು ಕೆಂಪು ವಸ್ತ್ರ, ಒಂದು ಬೆಲ್ಲದ ಉಂಡೆ. ಈ ರೀತಿ 9 ದಿನಗಳ ಕಾಲ ಕೆಂಪು ವಸ್ತ್ರದಲ್ಲಿ ಬೆಲ್ಲದ ಉಂಡೆಯನ್ನು ಕಟ್ಟುವಂಥದ್ದು ಪ್ರೀತಿ ಬಂಧುಗಳೇ. ಇದೊಂದು ಚಮತ್ಕಾರವನ್ನೇ ನಿಮಗೆ ಮಾಡಿಕೊಡುವಂಥದ್ದು. ವರಾಹ ಸಮೇತ ವಾರಾಹಿ ದೇವರು ನಿಮಗೆ ಅನುಗ್ರಹ ಮಾಡ್ತಕ್ಕಂತಹದ್ದು ಶೀಘ್ರವಾಗಿ ಅಂತಂದರೆ, ಆ ಕೆಂಪು ವಸ್ತ್ರದಲ್ಲಿರತಕ್ಕಂತಹ ಬೆಲ್ಲ ಪ್ರತಿನಿತ್ಯವೂ ಕೂಡ ಅಲ್ಲಿ ಇಡುವಂಥದ್ದು, ಧೂಪ ದೀಪ ನೈವೇದ್ಯ ನೀರಾಜನವನ್ನು ಮಾಡುವಂಥದ್ದು ಪ್ರೀತಿಯ ಬಂಧುಗಳೇ. ಇದೀಗ ಆ ಒಂದು ವಾರಾಹಿ ದೇವಿಯ ಆ 12 ನಾಮಗಳು 12 ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಆ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂತಹದನ್ನು ನಿಧಾನಕ್ಕೆ ನಾನು ಹೇಳುತ್ತೇನೆ, ನೀವು ಕೂಡ ಅದನ್ನು ಹಾಗೆ ಕೂಡ ಆ ಸ್ಕ್ರೀನ್ಶಾಟನ್ನು ಇಟ್ಕೊಂಡಿದ್ದು ನಂತರ ನೀವು ಕೂಡ ಪ್ರಯತ್ನ ಪಡ್ತಾ, ಅಥವಾ ನಿಮಗೆ ನಾನು ಮೊದಲೇ ಹೇಳಿದ್ದೇನೆ ಸ್ತೋತ್ರಮಾಲವನ ಆ್ಯಪಲ್ಲಿ ಆ ಸ್ತೋತ್ರಗಳಿದ್ದಾವೆ, ನಿಮಗೆ ಬೇಕಾಗಿದ್ದಕ್ಕೆ ಬ್ರಹ್ಮಾಂಡ ಬೆಲ್ಲವೂ ಕೂಡ ಅದರಲ್ಲಿದೆ ಅಂತ. ಆ ರೀತಿಯಾಗಿ ನೀವು ಅಂದರೆ ಲಘುವಾಗಿ ಸಂಕ್ಷಿಪ್ತವಾಗಿ ಕೇವಲ ಒಂದು 10 ನಿಮಿಷದಲ್ಲಿ ನೀವು ಪೂಜೆ ಮುಗಿಸಬಹುದು. ನಮಗಿನ್ನೂ ಸಾಧ್ಯವಾಗುತ್ತಂತಂದರೆ ಗಂಟೆಗಟ್ಟಲೆ 2 ತಾಸು 3 ತಾಸು ಕೂಡ ಮಾಡಲಿಕ್ಕೆ ಅವಕಾಶ ಇದ್ದರೆ ಮಾಡಬಹುದು. ಅದಕ್ಕೆ ಮುನ್ನ ನೀವು ಗಾಯತ್ರಿ ಜಪವನ್ನು ಮಾಡಿಕೊಂಡು ಮಾಡ್ತೀನಿ ಅನ್ನೋರು, ಇನ್ನು ಸಂಧ್ಯಾ ವಂದನೆ ವಿಧಿವೇದನೆ ಎಲ್ಲವೂ ಹೇಳುತ್ತಾನೆ. ಅದಕ್ಕೆ ನಿಮ್ಗೆ ಅದು ಯಾವುದು ಬರಲ್ಲ ಅಂತಂದರೆ ಆಚಮನ ಮಾಡುವಂಥದ್ದು, ಮತ್ತು ನೀವು ಆಚಮನ ಮಾಡೋದ್ರಲ್ಲ
ಆ ಒಂದು ಪಂಚಪಾತ್ರೆ ಅದನ್ನು ಪಕ್ಕಕ್ಕೆ ಇಟ್ಟುಬಿಡಿ. ಯಾಕಂದ್ರೆ ನೀವು ಎಂಜಲು ಮಾಡಿರ್ತೀರಿ, ಅದನ್ನು ಪಕ್ಕಕ್ಕೆ ಇಟ್ಟಿರಬೇಕು. ನಂತರ ಇನ್ನೊಂದು ಇದೆಯಲ್ಲ ಆ ಪಂಚಪಾತ್ರೆ ಉದ್ಧರಣೆ, ಅದರಿಂದ ಅಮ್ಮನಿಗೆ ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನೀಯ, ಶುದ್ಧೋದಕ. ಅರ್ಘ್ಯ ಅಂತಂದರೆ ಅಮ್ಮನ 2 ಕೈಗಳಿಗೆ ಮುಟ್ಸುವಂಥದ್ದು, ಆ ಪಾತ್ರೆಗೆ ಹಾಕೊಳ್ಳೋದು. ಅಮ್ಮನ ಪಾದಕ್ಕೆ ಮುಟ್ಸುವಂಥದ್ದು ಅಂದರೆ ಪಾದ ತೊಳೆದ ಭಾವನೆ, ಅದಕ್ಕೆ ಮುಟ್ಸುವಂಥದ್ದು. ಮತ್ತು ಅಮ್ಮನ ಮುಖಕ್ಕೆ 3 ಸಲ ಆಚಮನೀಯಂ 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 ಅಂತ ಮುಟ್ಸುವಂಥದ್ದು, ಹಾಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡಲಿಕ್ಕೆ ಬೇಕಾಗಿರತಕ್ಕಂಥದ್ದು ಪಂಚಪಾತ್ರೆ ಪ್ರೀತಿಯ ಬಂಧುಗಳೇ. ಪ್ರತಿನಿತ್ಯ ಈ ನೀರನ್ನು ಚೇಂಜ್ ಮಾಡ್ತಾನೆ ಇರಬೇಕು. ನೀವು ರಾತ್ರಿ ವೇಳೆ ಈ ಪೂಜೆಯನ್ನು ಮಾಡುತ್ತೀನಿ ಅಂತ ಶ್ರದ್ಧೆ ಭಕ್ತಿಯಿಂದ ನೀವು ಪ್ರತಿನಿತ್ಯ ಹೂವನ್ನು ಚೇಂಜ್ ಮಾಡ್ತಿರಬೇಕು. ನಂತರ ಅಲ್ಲಿ ನೀರನ್ನು ಬದಲಾವಣೆ ಮಾಡ್ತಾ ಇರಬೇಕು. ಇಲ್ಲಿ ಪ್ರಮುಖವಾಗಿ ನೈವೇದ್ಯ ಕೂಡ ನೀವು ದಿನಪೂರ್ತಿ ಮಾಡ್ತಿರ್ಬೋದು. ಆಗಲಿಲ್ಲ ನಮಗೆ ಅಂತಂದರೆ ಬೆಲ್ಲವನ್ನು ಮಾಡುವಂಥದ್ದು ಪ್ರತಿನಿತ್ಯ ಅಷ್ಟೋತ್ತರ. ಕೊನೆ ಪಕ್ಷ ನಮಗೆ 108 ಹೇಳಲಿಕ್ಕೆ ಬರಲ್ಲ ಗುರುಗಳೇ ಅಂತಂದರೆ ಆ 12 ನಾಮಗಳು, ಆ 12 ನಾಮಗಳನ್ನು ಹೇಳುವಂಥದ್ದು. ನಮಗೆ ಆ 12 ಬರೋದಿಲ್ಲ ಗುರುಗಳೇ ಅಂತಂದರೆ ಈಗ ನಾನು ಹೇಳಿದ್ನಲ್ಲ, ವರಾಹ ಸಮೇತ ವಾರಾಹಿ ದೇವಿ ನಮೋ ನಮಃ ಅನ್ನೋ ಮಂತ್ರವನ್ನೇ ನೀವು 108 ಸಲ ಸಮಯ ಇದೆ ಗುರುಗಳೇ. 1000 ಸಲ ಹೇಳ್ತೀನಿ ಅಂತಂದರೆ ತೋರಿಸಿ ನೋಡೋಣ. ನೀವೇನೋ 9 ಬರ್ಕೊಂಡಿದ್ರಲ್ಲ, 9 ಪಾಯಿಂಟ್ಸ್ ಬರ್ಕೊಂಡಿದ್ರಲ್ಲ, ನಿಮ್ಮ ಮನೆಯ ಸಾಲದ ಬಾಧೆಯಿಂದ ಹಿಡಿದು ನಿಮಗೆ ನಷ್ಟದಿಂದ ಹಿಡಿದು ನಿಮಗೆ ಆಗ್ತಕ್ಕಂತಹ ವ್ಯಥೆ ನೋವುಗಳಿಂದ ಕಷ್ಟ ಎಲ್ಲವನ್ನು ಕೂಡ ನಿವಾರಣೆ ಈ 9 ದಿನದಲ್ಲಿ ಆ ತಾಯಿ ಮಾಡಿಕೊಡ್ತಾಳೆ. ಇದು ಸಂಕ್ಷಿಪ್ತವಾಗಿರತಕ್ಕಂತಹ ಮಾಹಿತಿ ಆ ವಾರಾಹಿ ದೇವಿಯ ಬಗ್ಗೆ ಆಗಿರುತ್ತೆ ಪ್ರೀತಿ ಬಂಧುಗಳೇ. ಸಾಂಬ್ರಾಣಿ ಮಾತ್ರ ಪ್ರತಿನಿತ್ಯ 9 ದಿನಗಳ ಕಾಲ ಅಮ್ಮನಿಗೆ ಅರ್ಪಣೆ ಮಾಡುವಂಥದ್ದು ಪ್ರೀತಿ ಬಂಧುಗಳೇ. ಇನ್ನು ನೀವೆಲ್ಲರೂ ಕೂಡ ಈ ಮಂತ್ರವನ್ನು ಹೆಚ್ಚಿಗೆ ಹೇಳ್ತಾ ನಿಮಗೆ ಇನ್ನೇನಾದರೂ ಆಮೇಲೆ ಇನ್ನೊಂದು ನಿಮ್ಮಲ್ಲಿ ಒಂದು ಪ್ರಶ್ನೆ ಉಳ್ಕೊಂಡ್ಬಿಡ್ಬೋದು. ಈ ಹೆಣ್ಣು ಮಕ್ಕಳು 9 ದಿನ ಮಾಡೋಕ್ಕಾಗಲ್ಲ ಅಂತಂದರೆ 7 ದಿನ ಮಾಡಬಹುದು. 7 ದಿನವೂ ಆಗಲಿಲ್ಲ ಅಂತಂದರೆ 5 ದಿನ ಮಾಡಬಹುದು. 5 ದಿನಗಳು ಆಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ 3 ದಿನ ಆದರೂ ಕೂಡ ಈ ವ್ರತವನ್ನು ಮಾಡಬಹುದು ಪ್ರೀತಿಯ ಬಂಧುಗಳೇ. ಅಂದರೆ ಈ 15ನೇ ತಾರೀಕಿಂದ 23ನೇ ತಾರೀಕು ತನಕ ನಡೀತಕ್ಕಂಥ ಈ 9 ದಿನಗಳ ಕಾಲ ಆ ವಾರಾಹಿ ದೇವಿಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು. ನಮಗೆ ಮೂಲಭೂತ ಸೌಕರ್ಯಗಳಿದಾವಲ್ಲ, ಆ ಮೂಲಭೂತ ಸೌಕರ್ಯಗಳ ಪ್ರಧಾನವಾಗಿರತಕ್ಕಂತಹ ನೆಲ ಜಲ ನಮಗೆ ಕರುಣಿಸ್ಕೊಡ್ತಕ್ಕಂಥದ್ದು ಆ ಅಮ್ಮನ ಕೃಪೆಯಾಗಿರುತ್ತೆ ಪ್ರೀತಿಯ ಬಂಧುಗಳೇ. ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಅಂದರೆ ಒಂದು ಸೈಟ್ ಆದರೂ ನಮ್ಮ ಜೀವನದಲ್ಲಿ ತೆಗೆದುಕೋಬೇಕು. ಒಂದು ಮನೆ ಆದರೂ ನನ್ನ ಕುಟುಂಬದ ಪೋಷಣೆಗಾಗಿ ಕಟ್ಕೊಳ್ಳಲೇಬೇಕು ಅಂತಕ್ಕಂಥ ಹಂಬಲ ಇರುತ್ತಲ್ಲ, ಅವರೆಲ್ಲರೂ ಕೂಡ ಈ 9 ದಿನಗಳ ಕಾಲ ಏನಾದರೂ ಆ ವಾರಾಹಿ, ಯಾಕಂದರೆ ಭೂಮಿಗೆ ಆಧಿಪತ್ಯವನ್ನು ವಹಿಸಿರ್ತಕ್ಕಂಥದ್ದೇ ವಾರಾಹಿ ಆದ್ದರಿಂದ ಇನ್ನು ಅವರನ್ನು ಪ್ರಾರ್ಥನೆ ಮಾಡಿದರೆ ಅವರು ಕೊಡದೇ ಇರಲ್ಲ, ಹೊಟ್ಟೆ ಕೊಡುತ್ತಾರೆ. ಅಂತಹ ಆ ಗುಪ್ತ ನವರಾತ್ರಿಯ ಈ ಸಂದರ್ಭದಲ್ಲಿ ಇದೀಗ ನೀವು ಆ 12 ಶ್ಲೋಕಗಳನ್ನು ಹೇಳಿಕೊಳ್ತೀರಿ, ಬರೀತಾ ಇದ್ದೀರಿ. ಈಗ ನಾನು ಶ್ಲೋಕವನ್ನು ಹೇಳುತ್ತೇನೆ ಪ್ರೀತಿಯ ಬಂಧುಗಳು. ಇದೀಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಓಂ ನಮೋ ವರಾಹವದನಾಯೇ ನಮಃ. ಓಂ ನಮೋ ವಾರಾಹ್ಯೈ ನಮಃ. ಓಂ ವರರೂಪಿಣ್ಯೈ ನಮಃ. ಓಂ ಕ್ರೋಧಾನನಾಯೈ ನಮಃ. ಓಂ ಕೋಲಮುಖ್ಯೈ ನಮಃ. ಓಂ ಜಗದಂಬಾಯೈ ನಮಃ. ಓಂ ತಾರುಣ್ಯೈ ನಮಃ. ಓಂ ವಿಶ್ವೇಶ್ವರ್ಯೈ ನಮಃ. ಓಂ ಸಂಗಿನ್ಯೈ ನಮಃ. ಓಂ ಚಕ್ರಣ್ಯೈ ನಮಃ. ಓಂ ಖಡ್ಗಶೂಲಗದಹಸ್ತಾಯೈ ನಮಃ. ಓಂ ಮುಸುಲಧಾರಿಣ್ಯೈ ನಮಃ. ಇದು ಪ್ರೀತಿಯ ಬಂಧುಗಳೇ ಈ ವಾರಾಹಿ ದೇವಿಯ 12 ನಾಮಾವಳಿ ಪ್ರೀತಿ ಬಂಧುಗಳೇ. ಇಷ್ಟನ್ನು ನೀವು ಹೇಳಿಕೊಳ್ತೀರಿ ಸಾಕು. ಸುಖ ಸೌಖ್ಯವನ್ನು ಭೋಗಭಾಗ್ಯವನ್ನು ಪಡೆದುಕೊಳ್ಳಲಿಕ್ಕೆ ಇಷ್ಟು ಸಾಕು ಅಂದ್ಕೊಳ್ತೀನಿ. ಎಲ್ಲರಿಗೂ ಅರ್ಥ ಆಗಿರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಸಂಕ್ಷಿಪ್ತವಾಗಿ ಹೇಳ್ಕೊಟ್ಟಿದ್ದಾರೆ ಗುರುಗಳೇ. ತುಂಬ ಧನ್ಯವಾದಗಳು. ಹರೇ ಶ್ರೀನಿವಾಸ. ಎಲ್ಲರೂ ಈ ವರಾಹಿ ಪೂಜೆಯನ್ನು ಮಾಡಿ ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.